ಓಹೋ, ವಾಟ್ ಅ ಸೀನ್. ಒಂದ್ ನಿಮಿಷ, ಇಬ್ರು ಈ ಕಡೆ ನೋಡಿ. ಎಷ್ಟು ದಿನ ಆಗಿತ್ತೋ ಏನೋ ಇವ್ರ ಕೈನಲ್ಲಿ ಹೀಗೆ ನೀನು ತಿನ್ನಿಸ್ಕೊಂಡು. ಇಲ್ಲಿ ನೋಡಿ, ಈ ಫೋಟೋಗೆ ಫ್ರೇಮ್ ಹಾಕಿಡ್ತೀನಿ ನಾನು. ಅಣ್ಣ, ಬರೀ ಮಗಳಿಗೆ ಮಾತ್ರನೋ ಅಥವಾ ನಮಗೂ ತಿಂಡಿ ಇದೆಯೋ ಹೇಗೆ? ನೋ ನೋ ನೋ, ಇದು ಬರೀ ನನ್ನ ರಾಜ್ಕುಮಾರಿಗೆ ಮಾತ್ರ. ಓ ನಕ್ಷತ್ರ, ಬಾ ಕೂತ್ಕೋ ಬಾ. ನಾನಾ? ಯಾಕಂಕಲ್? ಕೂತ್ಕೋ. ಕೂತ್ಕೋ, ಪರವಾಗಿಲ್ಲ, ಬಾ. ನಿಧಾನ. ಓ ಗಾಡ್, ಇವಳು ಬಂದ್ಲಾ? ಮೋರ್ ಡ್ರಾಮಾ ತಡ್ಕೊಳಕ್ ಆಗಲ್ಲ. ಓಡೋಗ್ಬೇಕು ಅಂತ ಅನ್ನಿಸ್ತದೆ. ಒಬ್ಳಿಗ್ ಮಗ್ಳಿಗ್ ತಿನ್ಸಿ ಇನ್ನೊಬ್ಳಿಗ್ ಬಿಟ್ರೆ ಆ ದೇವ್ರು ಮೆಚ್ತಾನ? ನೀನು ತಿನ್ನು. ಇವಳು ಎಂಜಲ್ ತಿನ್ನೋ ಕರ್ಮ ನಂಗೆ ಈ ಜನ್ಮಕ್ಕೆ ತಪ್ಪಿಲ್ಲ ಅನ್ಸುತ್ತೆ. ಅಣ್ಣ, ನೀನು ಈ ಗಿಸ್ನೆಸ್ ಎಲ್ಲ ಬಿಟ್ಟು ಮನೇಲೆ ಸೆಟ್ಲ್ ಆಗ್ಬಿಡು. ಮಕ್ಳಿಗೆ ಅಡುಗೆ ಮಾಡೋದು, ತಿನ್ಸೋದು ನಿನ್ಗಿದೇ ಜಾಸ್ತಿ ಖುಷಿ ಕೊಡುತ್ತೆ ಅಂತ ಗೊತ್ತು. ಇಲ್ವಾ ಮತ್ತೆ? ಇದ್ರಲ್ಲಿ ಸಿಗೋ ಖುಷಿ ನೆಮ್ಮದಿ ಯಾವ ಕೋಟಿ ಕೋಟಿ ಬಿಸ್ನೆಸ್ ಮಾಡಿದ್ರು ಸಿಗಲ್ಲ. ಅದು ಅಲ್ಲದೆ ಪಾಪು ಮದುವೆ ಆಗಿ ಅವಳ ಗಂಡನ ಮನೆಗೆ ಹೊಟ್ಟೋಗ್ತಾಳೆ. ಅಲ್ಲಿವರೆಗೂ ಎಷ್ಟಾಗುತ್ತೋ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಟ್ಟಿಗೆ ಇರಬೇಕು. ಯಾಕೆ ಉಸಿರುಗಟ್ ಸಾಯ್ಸಕ ಈ ತರ ಡ್ರಾಮಾ ಮಾಡಿ ಮಾಡಿ? ಡ್ಯಾಮ್, ಅದ್ರ ಮಧ್ಯ ಈ ನಕ್ಷತ್ರ ಬೇರೆ. ನಂದು ಅಂತ ಏನೇನಿದ್ಯೋ ಎಲ್ಲದ್ರಲ್ಲೂ ಪಾಲ್ ಕಿತ್ಕೊಂತಿದ್ದಾಳೆ. ಇವಳ ಮುಖ ನೋಡ್ದಾಗೆಲ್ಲ ಇದ್ಯಾವ್ದು ನಂದಲ್ಲ, ಇವಳು ಬಿಟ್ಟಿರೋ ಎಂಜಲ್ನ ತಿನ್ಕೊಂಡ್ ಬದುಕ್ತಿದ್ದೀನಿ ಅನ್ನೋ ಫೀಲ್ ಬೇರೆ. ಛೇ, ಇಂಥ ಖುಷಿಯಾದ ಮೊಮೆಂಟ್ ಒಂದು ಫೋಟೋ ಬೇಕೇ ಬೇಕು. ಶ್ವೇತಾ ಮದ್ವೆಗೆ ಹೋದ್ಮೇಲೂ ಅದನ್ನ ನೋಡ್ಕೊಂಡು ನೆನಪು ಮಾಡ್ಕೊಳ್ಳೋದಿಕ್ಕೆ. ಎಲ್ಲಿ ಒಂದ್ ನಿಮಿಷ. ಶ್ವೇತಾ, ತಿರ್ಗು, ಸ್ಮೈಲ್. ಅಮ್ಮ, ಅಮ್ಮ, ಯಾಕಮ್ಮ ಹುಷಾರಿಲ್ವಾ? ಟ್ಯಾಬ್ಲೆಟ್ ತಗೊಂತ ಇದೆಯಾ? ಏನಾಯ್ತು? ಸ್ವಲ್ಪ ತಲೆನೋವು. ನನ್ನಿಂದನಾ? ನನ್ನಿಂದ ತಪ್ಪಾಗಿದೆ. ತಪ್ಪೇನ್ ಮಾಡಿದೆ ಅಂತ ಕಂಪ್ಲೀಟಾಗಿ ನನಗೆ ಅರ್ಥ ಆಗಿದೆ. ಶ್ವೇತಾ ಮಧ್ಯೆ ಆ ಥರದ್ದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲೇಬಾರ್ದಾಗಿತ್ತು. ಬಟ್ ಬಂದ್ಬಿಡ್ತು. ಮೈ ಬ್ಯಾಡ್. ಇನ್ ಮುಂದೆ ಯಾವತ್ತೂ ಈ ರೀತಿ ಆಗ್ದಿರೋ ಥರ ನಾನು ನೋಡ್ಕೊತೀನಿ. ನನ್ನ ಜವಾಬ್ದಾರಿ. ಯಾಕೋ ಎಲ್ಲ ಕಳ್ಕೊತಿದ್ದೀನಿ ಅನ್ನಿಸ್ತಿದೆ ಭೂಪತಿ. ಮನೆ ನೆಮ್ಮದಿ, ಮನಸ್ಸಿನ ನೆಮ್ಮದಿ, ಆರೋಗ್ಯ ಎಲ್ಲ ದಿನೇ ದಿನೇ ಕಮ್ಮಿ ಆಗ್ತಿದೆ. ಮೊದಲಿನ ಧೈರ್ಯನೂ ಇಲ್ಲ, ಶಕ್ತಿನೂ ಇಲ್ಲ. ಇನ್ನೇನಿದ್ರು ಎಲ್ಲ ನೀನೆ. ನನ್ನ ಶಕ್ತಿ, ನನ್ನ ಧೈರ್ಯ, ನನ್ನ ಉಳಿದಿರೋ ನೆಮ್ಮದಿ ಏನು ಅಂತ ನಿಂಗೆ ಗೊತ್ತಲ್ವಾ?
ಅದನ್ನು ಕಳ್ಕೊಂತೀಯ. ಅಮ್ಮ ಹಾಗನ್ಬೇಡ ಅಮ್ಮ, ಪ್ಲೀಸ್. ನಾನು ಯಾವತ್ತೂ ಹಾಗಾಗೋದಕ್ಕೆ ಬಿಡಲ್ಲ, ಯಾವತ್ತೂ ಬಿಡಲ್ಲ. ನಾನು ನಿನ್ನ ಮೇಲೆ ತುಂಬ ಹೋಪ್ಸ್ ಇಟ್ಕೊಂಡಿದ್ದೀನಿ ಭೂಪತಿ. ನನ್ನ ಡಿಸಪಾಯಿಂಟ್ ಮಾಡಬೇಡ ನೀನು. ನೀನಿಬ್ರು ಅಣ್ಣಂದ್ರು ಆಲ್ರೆಡಿ ನನ್ನ ಈ ಅವಸ್ಥೆಗೆ ತಂದಿಟ್ಟಿದ್ದಾರೆ. ನಂಗೆ ಬದುಕೋ ಆಸೆನೇ ಹೊರಟೋಗಿತ್ತು. ನಾನೇನಾದರೂ ಬದುಕಿದ್ದೀನಿ, ಇಷ್ಟ್ರ ಮಟ್ಟಿಗೆ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನೇ ಭೂಪತಿ. ನನ್ನ ಮಗ ನನ್ನ ಜೊತೆಗಿದ್ದಾನೆ. ನನ್ನ ಆಸೆಗೆಲ್ಲ ಇಲ್ಲ ಅನ್ನಲ್ಲ ಅನ್ನೋದಷ್ಟೇ ನಂಗೆ ಕಡೆದಾಗ ಉಳ್ದಿರೋ ಧೈರ್ಯ. ಅದಕ್ಕೂ ಏನಾದರೂ ಪೆಟ್ಟು ಬಿದ್ರೆ ಈ ಅಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ, ಹಾಗನ್ಬೇಡ. ನಾನು ಯಾವತ್ತೂ ಹಾಗಾಗೋದಕ್ಕೆ ಬಿಡಲ್ಲಮ್ಮ, ಯಾವತ್ತೂ ಬಿಡಲ್ಲ. ನಾನು ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಮ್ಮ, ಯಾವಾಗ್ಲೂ. ಸರಿ, ಇವಾಗ ಆರಾಮಾಗಿ ಮಲ್ಕೋ. ನನ್ನ ಶ್ವೇತಾ ಮಧ್ಯೆ ಇದ್ದಿದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಹೊಟ್ಟೋಗಿದೆ. ಆಕ್ಚುಲಿ ವಿ ಆರ್ ಫೈನ್. ಅವರು ಯಾವುದನ್ನು ಮನ್ಸಲ್ಲಿ ಇಟ್ಕೊಂಡಿಲ್ಲಮ್ಮ. ನಂಗೆ ಅಷ್ಟೇ ಬೇಕಾಗಿರೋದು ಕಂದ. ನೀವಿಬ್ರೇ ಈ ಮನೆ ಭವಿಷ್ಯ. ನೀವಿಬ್ರು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಅರ್ಥ ಮಾಡ್ಕೊ. ಗುಡ್ ನೈಟ್ ಶ್ವೇತಾ. ಇವತ್ತು ದಿನ ಕೆಟ್ಟದಾಗಿದ್ರು, ಅಷ್ಟೆಲ್ಲ ಇಶ್ಯೂಸ್ ಆದರೂ ನಿನ್ನ ಬುದ್ಧಿವಂತಿಕೆನ ಉಪಯೋಗಿಸಿ ಎಲ್ಲನೂ ಮ್ಯಾನೇಜ್ ಮಾಡಿದೆ. ಯಾರಿಗೂ ನನ್ನ ಮೇಲೆ ಡೌಟೇ ಬರಲಿಲ್ಲ. ಇನ್ಫ್ಯಾಕ್ಟ್ ಇನ್ಮೇಲೆ ಯಾರಿಗೂ ನಿನ್ನ ಮೇಲೆ ಡೌಟ್ ಬರೋದೂ ಇಲ್ಲ. ಕೀಪ್ ರಾಕಿಂಗ್ ಶ್ವೇತಾ. ಮದುವೆ ಆಗೋವರೆಗೂ ಎಲ್ಲನೂ ಹೇಗೋ ಒಂದು ಮ್ಯಾನೇಜ್ ಮಾಡು. ಮದುವೆ ಆದ್ಮೇಲೆ ಆಕಾಶ ಕಳ್ಸಿ ತಲೆ ಮೇಲೆ ಬಿದ್ರು ನೋ ವರಿ. ಓ, ಮೇ ಬಿ ನನ್ನ ಭಾವಿ ಪತಿ ಭೂಪತಿ ಅವರು ಗುಡ್ ನೈಟ್ ಸ್ವೀಟ್ ಹಾರ್ಟ್ ಅಂತ ಮುದ್ದು ಮಾಡೋದಕ್ಕೆ ಕಾಲ್ ಮಾಡ್ತಿದಾರೇನೋ. ವಾಟ್ ದ ಹೆಲ್, ಇಷ್ಟೊತ್ತಲ್ಲಿ ಈ ಮನುಷ್ಯ ನನಗೆ ಯಾಕೆ ಕಾಲ್ ಮಾಡ್ತಿದ್ದಾನೆ? ನಾನು ಖುಷಿಯಾಗಿದ್ದಾಗಲೇ, ಒಳ್ಳೆ ಮೂಡಲ್ಲಿದ್ದಾಗಲೇ ಈ ಮನುಷ್ಯನ್ಗೆ ನಾನು ನೆನಪಾಗೋದೇನೋ. ವಾಟ್ಸ್ ಯೋರ್ ಪ್ರಾಬ್ಲಮ್? ನಂದು ನಿಮ್ದು ಸಂಬಂಧ ಮುಗ್ದಿದೆ, ಮತ್ತ್ಯಾಕೆ ನನಗೆ ಕಾಲ್ ಮಾಡಿ ಹಿಂಸೆ ಇಡ್ತಿದ್ದೀರಾ? ಸಂಬಂಧ ಮುಗಿಯೋದು ಬಿಡೋದು ಆಮೇಲೆ ನೋಡೋಣ. ಇವತ್ತು ಅದೇನು ಸಾಯ್ತೀನಿ, ಎಗರ್ತೀನಿ, ನೆಗದ್ ಬೀಳ್ತೀನಿ ಅಂತ ಬಾಳ ನಾಟಕ ಆಡ್ದಂತೆ ಸುದ್ದಿ ಬಂತು. ನನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ನಾನು ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ತೀನಿ. ಅದಕ್ಕೂ ನಿಮಗೂ ಸಂಬಂಧ ಇಲ್ಲ. ಇಷ್ಟೊತ್ತಲ್ಲಿ ಕಾಲ್ ಮಾಡಿ ನನ್ಗೆ ಯಾಕೆ ತೊಂದರೆ ಕೊಡ್ತಿರೋದು ಮೊದಲು ಅದನ್ನ ಬೊಗಳಿ. ಏನಿಲ್ಲ, ಸುಮ್ನೆ ಮಾತಾಡ್ಬೇಕು ಅನಿಸ್ತು, ಅದಕ್ಕೆ ಮಾಡ್ದೆ. ನನ್ನ ಹೆಂಡತಿ ನಿನ್ನ ಬಾಳ ಹೊಗಳ್ತಾ ಇದ್ಲು. ಚಿನ್ನದಂತ ಹುಡುಗಿ, ನಕ್ಷತ್ರ ಕಂಡ್ರೆ ಅದೆಷ್ಟು ಪ್ರೀತಿ, ಹಾಗೆ ಹೀಗೆ ಅಂತ ಹೇಳಿದ್ದು. ಪರವಾಗಿಲ್ಲ ಕಣಮ್ಮ, ನಾವೆಲ್ಲ ದೋಸೆ ಬಗ್ಸಾಕಿದ್ರೆ ನೀನ್ ಕಾವ್ಲಿನ ಉಲ್ಟಾ ಹಾಕ್ತ್ಯಾ? ಅಬ್ಬಬ್ಬಬ್ಬಬ್ಬ, ಈ ವಯಸ್ಕ ಎಂತ ಪ್ರತಿಭೆ,
ಬೇಷ್ 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 ಬೇಷ್. ಲುಕ್, ಅದು ನಿಮ್ಗೆ ಬೇಡ್ದಿರೋ ವಿಷಯ. ನೀವಿಬ್ರು ಯಾವತ್ ನನ್ನ ಹೆಸರು ಬಾಯ್ ಬಿಟ್ರೋ ಅಲ್ಲಿಗೆಲ್ಲ ಮುಗೀತು. ಮಾತ್ ಬೇಡ. ಮತ್ತೆ ಏನಾದ್ರೂ ನನಗೆ ಕಾಲ್ ಮಾಡಿ ಹಿಂಸೆ ಕೊಟ್ರೋ ಕೈ ಕಾಲ್ ಮುರಿತೀನಿ. ಏ, ಏನ್ ಧಮ್ಕಿ ಹಾಕ್ತ್ಯಾ? ಇವೆಲ್ಲ ನಮ್ಮ ಹತ್ರ ನಡೆಯಲ್ಲಮ್ಮ. ನಾವೆಲ್ಲ ಒಂದೇ ದೋಣಿಯ ಕಳ್ರು. ನಿನ್ ಗುಟ್ಟು ನನಗ್ ಗೊತ್ತು, ನನ್ ಗಂಟು ನಿನಗ್ ಗೊತ್ತು. ಸ್ವಲ್ಪ ಸಮಾಧಾನ ಮಾಡ್ಕೊಳಮ್ಮ. ಹಾಗೆ ತುಕಾರಮ್ಮ, ಏನು ಇವಳು ದೊಡ್ಡ ಪುಡಂಗೆ, ಇವಳು ಹೆದರ್ಸ್ಬಿಟ್ಟು ನಮ್ ಹೆದ್ಕೊಂಡ್ಬಿಡ್ತೀವಿ. ಏ ಬಿಳಿ ಜಿರಳೆ, ಕಂಡಿದ್ದೀನಿ ಸುಮ್ನೆ ರೀ. ಕಾಲಿಂದ ತಲೆವರೆಗೂ ತೂಗಿದ್ರು ನನ್ ತೋಳಷ್ಟಿಲ್ಲ ನೀನು, ನನ್ಗೆ ಧಮ್ಕಿ ಆಗ್ತೀಯಾ? ಏಯ್ ಮುತ್ಕೆ, ಅತಿ ಆಯ್ತು ನಿಮ್ಮಿಬ್ರದು. ಹೀಗೆ ಆಡ್ತಿದ್ರೆ ನಿಮ್ಮಿಬ್ರುನಾ? ಏ, ಅವೆಲ್ಲ ಬೇಡಮ್ಮ, ನೇರವಾಗಿ ವಿಷಯಕ್ಕೆ ಬರ್ತೀವಿ. ನನ್ಗೆ ಸ್ವಲ್ಪ ಕಾಸು ಬೇಕು. ನಾನೇನ್ 20 ಲಕ್ಷ ಕೇಳ್ತಿಲ್ಲ, ಯಾಕೆಂದ್ರೆ ಆ ಕೆಲ್ಸ ನಾವು ಮಾಡಕ್ ಆಗ್ಲಿಲ್ಲ. ಆದ್ರೆ ನಿನ್ನಿಂದ ನಾವು ಮಾನ ಮರ್ಯಾದೆ ಕಳ್ಕೊಂಡ್ ಕೂತಿಲ್ವಾ, ಆ ಅವಮಾನಕ್ಕಾದ್ರೂ ಬೆಲೆ ಬೇಡ್ವಾ? ಅದಕ್ಕೆ ಏನಾದ್ರೂ ಸ್ವಲ್ಪ ಕೊಡು. ಕೊಡಲ್ಲ ಅಂದ್ರೆ ನಾನ್ ಬಿಡಲ್ಲ. ಏನು ಬ್ಲ್ಯಾಕ್ ಮೇಲ? ಮೇಲೋ ಕೆಳಗೋ, ಒಟ್ನಲ್ಲಿ ನಮಗ್ ದುಡ್ಡು ಬೇಕು ಅಷ್ಟೇ. ನಿನಗೇನ್ ಕಮ್ಮಿನಾ? ನಿಮ್ಮಪ್ಪ ಇಟ್ಟಿಲ್ವಾ ಬ್ಯಾಂಕಲ್ಲಿ ಕಂತೇನಾ? ಅದ್ರಲ್ಲಿ ಒಂದ್ 4 ಕಂತ ಇತ್ಲಾಗ ಏಸಿ ನಿಮ್ಮಪ್ಪನ್ ಗಂಟೆನ್ ಕರ್ವಾಗಲ್ಲ. ಯು ಬ್ಲಡಿ. ಏಯ್, ಕಂಡಿದೀನಿ ಸುಮ್ನೆ ರೇ. ದುಡ್ಡು ಬೇಕು ಅಂದ್ರೆ ಬೇಕು ಅಷ್ಟೇ, ಇಲ್ಲ ಅಂದ್ರೆ ಗೊತ್ತಲ್ಲ ನಿನ್ ಗುಟ್ಟು ರಟ್ಟಾಗತ್ತೆ. ನಿನ್ ಜುಟ್ಟು ಭೂಪತಿ ಕೈಲಿರುತ್ತೆ. ಇದೆಲ್ಲ ಬೇಕಾ? ಯೋಚನೆ ಮಾಡು. ಅಷ್ಟೇಮ್ಮ, ಅಷ್ಟೇ. ಇದನ್ನ ಹೇಳಕ್ಕೆ ನಿನಗ್ ಫೋನ್ ಮಾಡಿದ್ದು. ಪಾಪ ನೀ ಬಹಳ ತಡ ಆಯ್ತೋ ಏನೋ, ನಿದ್ದೆ ಬರ್ತಿರ್ಬೇಕು. ಹೋಗಮ್ಮ, ಹೋಗ್ ಮಲ್ಕೋ, ಹೋಗು, ಮಲ್ಕೋ. ಸಕ್ರೆ ಗೊಂಬೆ, ಗಾಟ್ ನೈಟ್, ಹೋಗ್ ಮಲ್ಕೋ.